ಆಟೊಂದು ಜಿಂಕೆಗಳಿದ್ವಲ್ಲ ಇಟ್ಟು ಬಿರ್ನೆ ಎಲ್ಲಿ ಮಾಯ ಆಗ್ಬಿಟ್ವು? ನಾನು ನೋಡಿ ಸುಳ್ಳ? ನನ್ನ ಕಣ್ಣು ಯಾವತ್ತೂ ನಂಗೆ ಮೋಸ ಮಾಡೋಕ್ಕಿಲ್ಲ. ತುಂಬ ಜಿಂಕೆಗಳಿದ್ವು, ನಿಂತಿದ್ವು, ಮಲಗಿದ್ವು, ಮೇಯ್ತಿದ್ವು, ಮೆಲಕಾಗ್ತಾ ಇದ್ವು. ಇದೆಲ್ಲ ಯಾರು ಕಿತಾಪಟ್ಟಿ? ಅಷ್ಟು ಬೇಗ ನಾಪತ್ತೆ ಆಗ್ಬಿಟ್ಟುವಲ್ಲ. ಇದೆಲ್ಲ ಇದೆಲ್ಲ ಆ ಜಂಗಮಯ್ಯ ಕಿತಾಪಟ್ಟಿ. ನಾವು ಬಂದು ಯಾರು ನೋಡಿಲ್ಲ ತಾನೇ? ಇಲ್ಲ ಕಣಪ್ಪ, ಭಾಳ ಜಾನಕ್ಕಾಗಿ ಬಂದ್ವಿ. ನಾನು ಅಷ್ಟೇ, ಯಾರೋ ನೋಡಿದ್ರು ಅಂತ ಭಯ ಪಟ್ಬಿಟ್ಟಿದ್ದೆ. ಅದೆಲ್ಲ ಬಿಡಿ, ಈಗ ಅವ್ರು ಬೇಟೆ ಆಡ್ತೀವಿ ವಿರುದ್ಧಕ್ಕೆ ಹೋಗೋ. ಅಲ್ಲಿಂದ ಕಾಡಿಂದ ಆಚೆಗೆ ಮುಸ್ಕನ್ ಬೆಟ್ಟ ದಾರಿ ಹಿಡ್ಕೊಂಡು ಹೋಯ್ತಾ ಇರೋ. ಬೆಳ್ಕರಿ ಅದ್ರಾಗ ಮುಸ್ಕನ್ ಬೆಟ್ಟ ಮುಟ್ಬೇಕು, ಇಲ್ಲ ಭಾಳ ಅಪಾಯದಾಗ ಸಿಕ್ಕಾಕೊಳ್ತೀವಿ. ನಡ್ರಿ ನಡ್ರಿ ಹೋಗಲ್ಲ. ಯಾಕೊಡಿಯಾ, ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊಂಡಿದ್ಯಾ? ಅಲ್ಲ ಕಣಮ್ಮಿ, ನಿಜವಾಗಿ ಇವರು ನಾವೆತ್ತ ಮಕ್ಕಳ, ನಾವು ಸಾಕದ ಮಕ್ಕಳ ನಮಗೆ ಇವು. ನೀ ಯಾಕೆ ಇಷ್ಟೊಂದು ನೋವು ಪಡ್ತಾ ಇದೆಯಾ? ರೆಕ್ಕೆ ಬಲ್ತ ಮೇಲೆ ಹಕ್ಕಿ ಹೆತ್ತವ್ರು ಯಾರು ಅಂತ ನೋಡದೆ ಪರ್ರ ಅಂತ ಆರೋಯ್ತದೆ. ಸಸಿ ಭೂಮಿನಾಗಿರೋ ಸಾರನೆಲ್ಲ ಎಳೆದು ತೆನೆಗೆ ಉಣಿಸ್ತದೆ. ಅದು ಬಲ್ತು ಗಟ್ಟಿ ಆದಮೇಲೆ ಗಿಡನೇ ಬಗ್ಗಿಸ್ಬಿಡ್ತದೆ. ಈ ಸೃಷ್ಟಿನಾಗೂ ಹಂಗೆಯ, ಎತ್ತೋ ಸ್ಥಿತಿನೂ ಅದೇಯ. ಇಲ್ಲ ಕಣಮ್ಮಿ, ಇಲ್ಲ. ಎಳೆ ಮಕ್ಕಳನ್ನ ನೋಡ್ಕೊಂಡು ಅವಾಗ ನಾವು ಪಡಬಾರದು ಕಷ್ಟಪಟ್ವಿ. ಹಂಗಾಲಿ ಎಲ್ಲಿ ಮಣ್ಣಾಗ್ತದೋ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿದ್ವಿ. ಯಾವಾಗ ಹೆಜ್ಜೆ ಇಡ್ತಾವ ಅಂತ ಹಂಬಲಿಸ್ತೀವಿ. ಅದೇ ಹೆಜ್ಜೆ ಇಡಂಗಾದ್ಮೇಲೆ ಎತ್ತೋರ್ನೆ ಕಾಲ್ ಕಸ ಮಾಡ್ಕೊಂಬಿಟ್ರಲ್ಲಮ್ಮಿ, ಕಾಲ್ ಕಸ ಮಾಡ್ಕೊಂಬಿಟ್ರು. ಅವ್ರ ತೊದಲು ನುಡಿನ ಕೇಳಕ್ಕೆ ತೊರಿತಾ ಇದ್ದ. ಆದ್ರೆ ಇವತ್ತು ಅದೇ ನುಡಿಗಳಿಂದ ಎತ್ತೋರ್ನ ಚೀತ್ತು ಅಂತ ಉಗಿಸ್ಕೊಳಂಗಾಯ್ತಲ್ಲ ಬಿ. ಅವ್ರು ಆಡೋ ಒಂದೊಂದು ಮಾತು ಚೂರಿ ತಗೊಂಡು ಇರ್ಕೊಂಡಂಗಾಗ್ತದಲ್ಲ ಬಿ. ಇಷ್ಟೆಲ್ಲ ಕೇಳಿದ್ಮೇಲೆ ನಾವ್ ಯಾಕಮ್ಮಿ ಬದುಕಿರ್ಬೇಕು? ತೊಂಡೆ ನಿನ್ನ ಅವರೆಲ್ಲ ಸೇರ್ಕೊಂಡು ಅವಮಾನ ಮಾಡ್ತಿರುವಾಗ ಈ ಪಾಪಿ ಕಣ್ಣಿಂದ ನೋಡ್ತಾ ಇದ್ನಲ್ಲ, ಆ ಕಣ್ಣುಗಳು ಮುಚ್ಚೋಗ್ಬಾರ್ದೆ ನಮ್ಮಿ. ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ದೀಯಾ? ಅವರು ನಾವು ಹೆತ್ತ ಮಕ್ಕಳು ಒಡೆಯ. ಅವ್ರು ಚಿಕ್ಕವರಾಗಿದ್ದಾಗ ಏಟ್ ಬಾರಿ ನಮ್ಮನ್ನು ಓದ್ದವ್ರೆ. ಆಗ ನಾವು ಬೇಸರ ಮಾಡ್ಕೊಂಡ್ವಾ? ಇಲ್ಲ ಅಲ್ವಾ? ಈಗ ಯಾಕೆ ಬೇಸರ ಮಾಡ್ಕೋಬೇಕು? ಯಾಕೆ ನೋವು ಪಡಬೇಕು ಹೇಳು ನನ್ನ ನೋಡಿಯಾ?
ಒಂದು ಕಾಲ ಬಂದೇ ಬರ್ತೈತೆ ನನ್ನೊಡೆಯ. ಇವತ್ತಿನ ಚಿಗುರೆಲೆ ನಾಳೆ ಹಣ್ಣೆಲೆ ಹಾಗೆ ಆಗ್ತದೆ. ಆವತ್ತು ತಿಳಿತದೆ ಅವ್ರಿಗೆ ಈ ಎತ್ತೋ ಸಂಕಟ ಏನು ಅಂತ. ಅಲ್ಲಿ ಗಂಟ ಅವ್ರು ಕೆಟ್ಟದ್ದು ಬಯಸೋದು ಬೇಡ ನನ್ನೊಡೆಯ, ಕೆಟ್ಟದ್ದು ಬಯಸೋದು ಬೇಡ. ಇಲ್ಲ ಕಣಮೆ, ಇಲ್ಲ. ನಮ್ಮಂತ ಎತ್ತೋರಿಗೆ ಆ ದೇವರು ಕೊಟ್ಟರು ಶಾಪನೋ ಅಥವಾ ನಾವು ಯಾವುದೋ ಜನ್ಮದಲ್ಲಿ ಯಾರಿಗೋ ಮಾಡಿದ ಮೋಸನೋ ಒಂದು ತಿಳಿತಾ ಇಲ್ಲ ಕಣಮ್ಮಿ. ಇಲ್ಲ ಒಡೆಯ, ಇಲ್ಲ. ಸ್ವಂತ ಬುದ್ಧಿ ಇಲ್ದೆ ಹೇಳಿಕೆ ಮಾತು ಕೇಳ್ತವ್ರೆ. ತಮ್ಮ ಪಾಪದ ಮೂಟೆನ ತಾವೇ ಹೊತ್ಕೊಳ್ತವ್ರೆ. ಇದ್ರ ಜೊತೆಗೆ ನಮ್ಮ ಶಾಪನು ಅವ್ರಿಗೆ ತಗಲೋದು ಬೇಡ ನನ್ನೊಡೆಯ, ಅವ್ರಿಗೆ ತಗಲೋದು ಬೇಡ. ಏನಾಗದೆ ಇವತ್ತು? ಪೋಡಿ ಬಿಟ್ಟು 4 ಹೆಜ್ಜೆ ಇಟ್ಟರೆ ಸಾಕು, ಬ್ಯಾಟಿ ಸಿಗ್ತಾ ಇತ್ತು. ತಲೆ ಮೇಲೆ ನೆತ್ತು ನೋಡಿದ್ರೆ ಮರಮರಕು ಅಕ್ಕಿ ಪಿಕ್ಸ್ಗಳು ಗಿಜಿಗುಡ್ತಾ ಇತ್ತು. ಮೊಲ, ನರಿ, ಕೀರ, ಹಂದಿ, ಕಡವೆ, ಕಾಟಿ ಎಲ್ಲಿ ನೋಡಿದ್ರು ಪುದುಗುಡ್ತಾ ಇದ್ದು. ಏನಾಗದೆ ಇವತ್ತು? ತಿನ್ನೋಣ ಅಂದ್ರೆ ಒಂದು ಹಣ್ಣು ಕಾಯಿನೂ ಸಿಗ್ತಾ ಇಲ್ಲ, ಕುಡಿಯೋಣ ಅಂದ್ರೆ ನೀರು ಸಿಗ್ತಾ ಇಲ್ಲ. ಯಾಕೆ 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 ಹಿಂಗಾಗ್ತದೆ? ಕಾಡೆಲ್ಲ ಗೌ ಅಂತದೆ. ದಿವ್ವಾಗಿವ ಏನಾರು ದಾರಿ ತಪ್ಪಿಸ್ಬಿಡ್ತಾ? ದುಂಡಿ ಬ್ಯಾರೆ, ಬಾವ ಸೂರ ಬ್ಯಾಟೆ ತತ್ತವನೆ ಅಂತ ಪೋಡಿಯಲ್ಲೆಲ್ಲ ಜಂಬ ಕೊಚ್ಕೋತವಳೆ. ಪೋಡ್ನಾಗೆಲ್ಲ ಬ್ಯಾಟೆ ತತ್ತವನೆ ಅಂತ ಲಮೆ ಜಮೆ ಮಾಡ್ಕೊಂಡು ಕಾಯ್ತಾವ್ರೆ. ಹ್ಯಾಪ್ ಮರೆ ಹಾಕೊಂಡು ಹಂಗೆ ಹೋದ್ರೆ ಪೋಡಿ ಮಂದಿ ಎಲ್ಲ ಏನು ಅನ್ಕೊಳಕಿಲ್ಲ? ಇಲ್ಲ ಇಲ್ಲ ಇಲ್ಲ, ನಾ ಬ್ಯಾಟೆ ಮಾಡೇ ಮಾಡ್ತೀವಿ. ಇದೆಲ್ಲ ಆ ಜಂಗಮಯ್ಯನ ಕಿತಾಪತಿ ಅಂತಾನೆ ಗೊತ್ತು. ನೀ ಬ್ಯಾಟೆ ಮಾಡಬೇಡ ಅಂತೀಯಾ? ನಾ ಬ್ಯಾಟೆ ಮಾಡೇ ಮಾಡಿ ಸುಳ್ಳು ಹೇಳ್ಬೇಡ ಅಂತೀಯಾ? ಸುಳ್ಳು ಹೇಳ್ತೀನಿ. ಮೋಸ ಮಾಡಬೇಡ ಅಂತೀಯಾ? ಮೋಸನೇ ಮಾಡ್ತೀನಿ. ಏನ್ ಬೇಡ ಅಂತೀಯೋ ಅದನ್ನೇ ಮಾಡ್ತೀನಿ. ಏನ್ ಮಾಡಿಯೇ ನೀನು?
ಮಾಡೋಕ್ಕಾಗಲ್ಲ. ಇವತ್ತು ನೀನಾ ನಾನ ನೋಡೇ ಬಿಡೋಣ, ನೋಡೇ ಬಿಡೋಣ. ಇಲ್ಲಿ ನೋಡ್ರಲ್ಲ, ಆ ಪಾಪಿ ನೀಲೇಗೌಡ ಈ ಗುಡ್ಲು ಸುತ್ತಮುತ್ತ ಘೋರವಾದ ಮಾಟ ಮಂತ್ರ ಮಾಡವನೆ. ನಾವು ಶಾನೆ ಹುಷಾರಾಗಿರ್ಬೇಕಂಡ್ರಲ್ಲ, ಗೊತ್ತಾಯ್ತಾ? ಮೊದಲು ಈ ದಿಗ್ಬಂಧನೆಲ್ಲ ಕಿತ್ ಬಿಸಾಕ್ಬೇಕು. ಏನ್ ಮಾಡೋದು? ಸಂಕಮ್ಮ ಬದುಕವಳ ಅಂತ ಮೊದಲು ತಿಳ್ಕೊಬೇಕು. ಅಲ್ಲಿ ನೋಡ್ರಲ್ಲ, ಆ ಗುಡ್ಡೊಳಗಡೆ ಯಾರನ್ನ ಅಲ್ಲಾಡ್ತಿರೋ ಶಬ್ದ ಕೇಳ್ತದ. ಅಂದ್ಮೇಕೆ ಆ ಶಬ್ದ ನಮ್ಮ ಸಂಕ ಮುಂದೆ ಇರಬೇಕು. ಅಂದ್ಮ್ಯಾಗ ನಮ್ಮ ಶಂಕವ ಇನ್ನೂ ಬದುಕೊಳ್ಳಂಗಾಯ್ತು. ಈ ಸುತ್ತಲೂ ಹಾಕಿರೋ ಮಂಡಲ್ ದಾರನೆಲ್ಲ ಕಿತ್ತಿ ಬೆಂಕಿಗೆ ಹಾಕಿ ಕುಲದೇವ್ರ ಮ್ಯಾಗೆ ಭಾರ ಹಾಕಿ ಒಳಗ್ ನುಗ್ಗುಮ. ಸರಿ, ಹಂಗಾರೆ ನೀನು ಹಂಗಾಸ್ ಬಾ, ನೀನು ಹಿಂಗಾಸ್ ಬಾ. ಆದ್ರೆ ಒಂದು ಮಾತು, ಭಾಳ ಎಚ್ಚರಿಕೆಯಿಂದ ಇರಬೇಕು. ನಡ್ರಿ.
ಸತ್ವ ಪರೀಕ್ಷೆಗೆ ಇದು ಸಕಾಲ ಕನ್ನಯ್ಯ. ನಿನ್ನ ಅಹಂ ಅಳಿಯಬೇಕು. ನಿನ್ನಂತರಂಗದೊಳಗೆ ಅಡಗಿರುವ ಕರುಣೆ ಎಂಬ ಅಂತರಗಂಗೆ ಉಕ್ಕಿ ಹರಿಯಬೇಕು. ಆ ಗಂಗೆ ಶಿವನ ಪಾದ ತೊಳೆಯುವ ಪಾವನ ಗಂಗೆಯಾಗಿ ನಿನ್ನ ಮೋಕ್ಷಕ್ಕೆ ಮಾರ್ಗದರ್ಶಿಯಾಗಬೇಕು. ಇಗೋ ಆರಂಭ ನಿನ್ನ ಬೇಟೆ. ಅಂದು ಮಹಾವಿಷ್ಣುವಿನಂಶ ನಿನ್ನ ರೂಪ ಧರಿಸಿ ಹಿರಣ್ಯಾಕ್ಷನಿಂದ ಈ ಭೂದೇವಿಯನ್ನು ರಕ್ಷಿಸಿತು. ಇಂದು ನನ್ನ ಅಂಶ ನಿನ್ನ ರೂಪ ಧರಿಸಿ ಈ ಭೂಮಿಯ ಮೇಲಿನ ಅನ್ಯಾಯ, ಅಧರ್ಮ, ಅಸಮಾನತೆಗಳೆಂಬ ಕಲಿಯ ವಿಕಾರ ರೂಪವನ್ನು ನಾಶ ಮಾಡಲಿ. ಕೋಟಿ ಕೋಟಿ ಕನ್ನಯ್ಯರನ್ನು ಸೃಷ್ಟಿ ಮಾಡಲಿ. ಮನುಷ್ಯರ ಪಾಪಗಳ ಭಾರದಿಂದ ತತ್ತರಿಸುತ್ತಿರುವ ಈ ಭೂದೇವಿಯನ್ನು ರಕ್ಷಿಸಲಿ. ಹೋಗಿ ಬಾ ಸ್ವಾಮಿ. ಅದ್ಯಾಕೆ ಹಿಂಗೆ ಕುಂತೀರಿ? ಹಟ್ಟಿಗೆ ಹೋಗೋಣ ಬನ್ನಿ. ಹಟ್ಟಿನೂ ಬೇಡ ಬದುಕು ಬೇಡ ನಂಗೆ ಆಗದೆ ಕಣ್ ಕೂತ್ಕೊಳ್ಳ. ಯಾಕ ಏನಾದ್ರು ರಂಪಾಟ ಅಂತ ಏನು ಕೇಳ್ತೀಯಲ್ಲಪ್ಪ? ಇವನು ಹೇಳ್ತಾನೆ ಕೇಳು. ತಮ್ಮಯ್ಯ, ಇನ್ನು ಹಟ್ಟಿ ಒಳಗೆ ಕಾಲು ಹಾಕ್ಲಿಲ್ಲ, ಮತ್ತೆ ಶುರುವಾಯ್ತು ರಂಪಾಟ. ಅದಕ್ಕೆ ಬೇಸರ ಆಗಿ ಬಂದು ಇಲ್ಲಿ ಕೂತಿದ್ದೀವಿ. ಯಾರ್ದಣೆ ರಂಪಾಟ? ಇನ್ಯಾರ್ದ? ನಿಮ್ಮ ಅಪ್ಪ ಇಂದು ಅವ್ವ ಇಂದು ಮತ್ತೆ ಕೆತ್ತೆ ತೆಗ್ದಿದಾರ ಅವರು. ಇವ್ರೆಡೆಯಲ್ಲಿ ಹಟ್ಟಿಲಿ ಇರ್ಬೇಕೋ ಬೇಡವೋ? ನಾ ಹೇಳ್ತೀನಲ್ಲ, ನಮ್ಮ ನೀಲೇಗೌಡನೇ ಪುಣ್ಯವಂತ. ದಟ್ಟ ಕಾಡ್ನಾಗ ಅವನೇನುವುದು ಬಿಟ್ರೆ ನೆಮ್ಮದಿಯಾಗಿ ಹೆಂಡತಿ ಜೊತೆ ಸಂಸಾರ ಮಾಡ್ಕೊಂಡವನೇ. ನಾವಿಲ್ಲಿ ಈ ಮುದಿಗೂಬೆಗಳ ಜೊತೆಲಿ ಬೇಯ್ತಾ ಇದ್ದೀವಿ. ಇವ್ರ ದೆಸೆಯಿಂದ ಹಟ್ಟಿಯಲ್ಲಿ ನೆಮ್ಮದಿಯಾಗಿ ಬದುಕಂಗಿಲ್ಲ, ಅನ್ನ ತಿನ್ನಂಗಿಲ್ಲ, ಹೆಂಡತಿ ಮಕ್ಳ ಹತ್ರ ನಗ್ನಗ್ತಾ ಮಾತಾಡಂಗಿಲ್ಲ. ಇಂಥ ಅಪ್ಪ ಅವ್ವಯ್ಯ ಇರ್ಬೇಕಾ? ಇಂಥವ್ರು ಇದ್ರಷ್ಟು ಸತ್ರಷ್ಟು. ಅಲ್ಲ ಕಣ ಅಣ್ಣಯ್ಯ, ನಮ್ಮ ಹೆಂಡ್ತಿರೇನು ಅಷ್ಟೊಂದು ಕೆಟ್ಟವ್ರ? ಪಕ್ಕದಟ್ಟಿಲಿ ಅತ್ತೆ ಮಾವನ್ನ ಹಟ್ಟಿಗೆ ಸೇರಿಸಲ್ಲ ಸೊಸೆಯರು ಅಂಥದ್ರಲ್ಲಿ ನಮ್ಮ ಹೆಂಡ್ರು ಅವ್ರು ಹಿಟ್ಟಿನೊಟ್ಟಿಗೆ ಸಂದಾಗಿ ಹಿಟ್ಟು ಮಾಡಾಕ್ತಾರ. ಹಸಿ ಬಿಸಿ ನೀರು ಕಾಯಿಸ್ಕೊಡ್ತಾರ. ಕೊಟ್ಟಿದ್ದನ್ನ ಕುಡ್ಕೊಂಡಿರೋದು ಬಿಟ್ಟು ಏನೋ ಇವ್ರು ಹಿಂಗಾಡ್ತಾರೆ. ಹಿಟ್ಗಂಟು, ಸಾರು ಸಪ್ಪೆ, ಅನ್ನ ಬೆಂದಿಲ್ಲ, ಹಿಂಗೆಲ್ಲ ಹೇಳ್ಕೊಂಡಿರ್ತಾರಲ್ಲ. ಈ ವಯಸ್ಸಿನಾಗ ಈ ಪಟ್ಟಿ ರುಚಿ ಬೇಕಾ ಇವ್ರಿಗೆ? ಅಯ್ಯ, ನಮ್ಮ ಅವ್ವಯ್ಯ ಏನು ಸಾಮಾನ್ಯವ? ಹಟ್ಟಿ ಒಗ್ತಾನ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಬಟ್ಟೆ ಒಗ್ದಿರೋ ಸರಿ ಇಲ್ಲ, ಕಸ ಗುಡಿಸಿರೋದು ಸರಿ ಇಲ್ಲ ಅಂತ ಸೊಸೆಯರನ್ನ ಜರಿತಾನೆ ಇರ್ತಾಳೆ ಕಣ. ಅವ್ವಯ್ಯ ಮಾಡ್ದಂಗೆ ಮಾಡಬೇಕಾ? ಅವಳ ಕಾಲದಲ್ಲಿ ಅವಳು ಮಾಡವಳೆ. ಈಗ ಇವ್ರ ಕಾಲ, ಇವ್ರಿಗೆ ಬೇಕಾದಂಗೆ ಮಾಡ್ಕೊತಾರೆ ಅಂತ ಸುಮ್ಕಿರೋದು ಬಿಟ್ಟು ದರ್ಪ ತೋರಿಸಿದ್ರೆ ಯಾರು ಒಪ್ತಾರೆ ಹೇಳಿ? ಅವ್ವಯ್ಯನಿಂದನೂ ಒಟ್ಟಿನಾಗೋಸಿ ಜಗಳವೆ. ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅನ್ನೋ ಅರಿವಾದ್ರೂ ಬೇಡವಾ? ಸಾಯೋ ಕಾಲದಲ್ಲಿ ಉಣ್ಕೊಂಡಿರ್ತೆ ಅರೇದ ಐಕ್ಳ ಥರ ಆಡ್ತಾರೆ ಇವರು. ಇವ್ರಿಗೆ ಏನಾದ್ರು ಒಂದು ದಾರಿ ಮಾಡಲೇಬೇಕು. ಏನು ಮಾಡೋದು? ಅವ್ರ ಹಟ್ಟಿಲಿರೋ ತನಕ ನಮಗೆ ಕಾಟ ತಪ್ಪಿದ್ದಲ್ಲ.
ಅದಕ್ಕೇನು ಮಾಡೋದಣ್ಣ? ಅದಕ್ಕೆ ಅದ್ಯಾನ ಅಂತ ಹೇಳ. ಹಟ್ಟಿಯಿಂದ ಹೊರಗೆ ಹಾಕ್ಬಿಡೋದು. ಯಾನ ಹೇಳ್ತಿದ್ಯಾ ನೀನು? ಮತ್ತಿನ್ನೇನಣ್ಣ, ಅವ್ರ ಹಟ್ಟಿಲಿ ಇರೋ ಗಂಟ ಆ ನೀಲ ಸಂಕವನ್ ಕೊರಗೆ ಬಿಡಲ್ಲ. ಭಾಳ ಮನೆಯಲ್ಲಿ ಈ ಥರ ದಿನ ಕೊರಿಕೊಂಡಿದ್ರೆ ಹಟ್ಟಿ ಉದ್ಧಾರ ಆಯ್ತದ. ಅದಕ್ಕೆ ಅವ್ರ ಹಟ್ಟಿಯಿಂದ ಆಚೆ ಹಾಕ್ಬಿಡೋದು. ನನಗೂ ಸಾಕಾಗಿ ಹೋಗ್ಬಿಟ್ಟಿದೆ. ಅವನು ಹೇಳೋದು ಸರಿ ಕಣ್ಣಯ್ಯ. ಮರ ಕೊಟ್ಕ ಅಕ್ಕಿ ಹೆಂಗೆ ವಿಷ ಕುಡುಕ್ತಾ ಇದ್ರೆ ಅವ್ರ ನಟ್ಟಿಲಿ ಹೆಂಗೆ ಇಟ್ಕೊಳೋದು? ಅಂಥವ್ರನ್ನ ಹೊರಗೆ ಹಾಕೋದೇ ಮೇಲು. ಲೋ, ಜನ ಏನಂದಾರಲ್ಲ, ಅಪ್ಪ ಅವನಿಗೆ ಇಟ್ಕೊಡದೆ ಹಟ್ಟಿಯಿಂದ ಹೊರಗಾಕವ್ರೆ ಅಂತ ಜನ ಆಡ್ಕೊಳ್ಳಲ್ವೇನ್ರಲ್ಲ? ಬೇಡ ಕಣ್ರಲ್ಲ, ಬೇಡ. ಸುಮ್ಕಿರಣ್ಣಯ್ಯ, ನಾವು ಹಿಂಗೆ ಹಂಚ್ಕೊಂಡು ಅಳಿಕೊಂಡು ಕನಿಕರ ತೋರಿಸ್ತಾ ಇರೋದು ಕೈಯ ಅವ್ರಿಷ್ಟು ಹೆಚ್ಕೊಂಡಿರೋದು. ಇಷ್ಟಕ್ಕೂ ನಾವೇನು ಅವ್ರ ಪೌಡ್ನಿಂದ ಆಚೆ ಆಗ್ತಿಲ್ವಲ್ಲ. ಇಲ್ಲೇ ಪಕ್ಕದಲ್ಲಿ ನಮ್ಮ ದನ ಕರ ಕೊಟ್ಟಿಗೆಲ್ಲಿ ಇರಲಿ ಬಿಡಿ. ಒಟ್ಟಿನಲ್ಲಿ ನಮ್ಮ ಕಣ್ಣು ಮುಂದೆ ಇರಬಾರ್ದು ಆಟೆಯ. ನೀವು ಹೇಳೋದು ಸರಿ ಕಣ್ರಲ್ಲ. ಇವತ್ತೇ ಅವ್ರನ್ನ ಹಟ್ಟಿಯಿಂದ ಆಚೆಗೆ ಹಾಕ್ಬಿಡವ. ಇದ್ರೆ ಇರಲಿ, ಸತ್ರೆ ಸಾಯ್ಲಿ. ಅಯ್ಯೋ ಶಿವನೇ, ಇದು ನನ್ನ ಲಗ್ನದ ಪ್ರಶ್ನೆ, ನನ್ನ ಪಿರುತಿ ಪ್ರಶ್ನೆ, ನನ್ನ ಮರುವದೇ ಪ್ರಶ್ನೆ. ನಾ ಬ್ಯಾಟೆ ಮಾಡದೆ ಪೋಡಿಗೆ ಹೋದ್ರೆ ಅಲ್ಲಿ ಅಡುಗೆ ಮಾಡೋಕ್ಕಿಲ್ಲ. ಬ್ಯಾಟೆ ಇಲ್ಲದೆ ನಾ ಬರಿಗೈನ ಪೋಡಿಗೆ ಹೋದ್ರೆ ನನ್ನ ಮಾನ ಉಳಿತದ, ಮರುವಾದೆ ಉಳಿತದ? ಬ್ಯಾಟೆ ತಂದು ಒಂದೊತ್ತು ಊಟ ಹಾಕ್ತಿರೋ ಗಂಡಸು ಹೆಂಡ್ರೆ ಹೆಂಗ್ ಸಾಕ್ತಾನೆ ಅಂತ ಪೋಡಿ ಜನ ಆಡ್ಕೊಂತಾರೆ. ಅವಮಾನ ಆಯ್ತದೆ. ದುಂಡಿ ಬ್ಯಾಸರ ಮಾಡ್ಕೊತಾವಳೆ. ಮದುವೆನೆ ನಿಂತೋಯ್ತದೆ. ನನ್ನ ಪಿರುತಿನೇ ಸತ್ತೋಯ್ತದೆ. ಈಟೆಲ್ಲ ಆದ್ಮೇಲೆ ನಾ ಬದುಕಿದ್ದು ಏನು ಪ್ರಯೋಜನ? ಯಾಕೆ ಶಿವನೇ ಹಿಂಗೆ ಪರೀಕ್ಷೆ ಮಾಡ್ತಾ ಇದೀಯಾ? ಒಂದು ಬ್ಯಾಟೆ ಕೊಡಪ್ಪ, ಒಂದು ಬ್ಯಾಟೆ ಕೊಡಪ್ಪ. ಅಯ್ಯಯ್ಯೋ, ಅಪ್ಪಪ್ಪ, ಮಲ್ಲಜ್ಜವ್ವ, ಜವಮ್ಮ, ಕುಸಿ ನೀರು ಕೊಡ್ರವ್ವ. ಚಿಕ್ಕಪ್ಪಯ್ಯ, ಏನಾಯ್ತು ಚಿಕ್ಕಪ್ಪಯ್ಯ? ಇದೇನ್ ಮೈಯೆಲ್ಲ ರಕ್ತ? ತಕ ನೀರ್ ತಕ ಕುಡಿ. ಏನಾತು? ಒಸಿ ತಡ್ಕೊಳವ್ವ. ಈಗ ಹೇಳು ಅದೇನಾಯ್ತು ಅಂತ. ಅದೇನು ಅಂತ ಹೇಳವ್ವ, ಅದ್ ಹೆಂಗೆ ಅಂತ ಹೇಳವ್ವ. ಆ ನೀಲೇಗೌಡ ಆ ಸಂಕವಂಗೆ ಅಲೆ ಕೊಲೆ ಕೊಟ್ಟು ಆ ಸೊಪ್ಪಿನ ಹುಳ್ಳಲ್ಲಿ ಸೆರೆ ಮಡಗಿದ್ದು
ನೋಡಿದ್ನಾ? ಅಯ್ಯೋ, ಅವತ್ತೇ ಅವಳು ಪ್ರಪಾತಕ್ಕೆ ಬಿದ್ದು ಸತ್ತೋದ್ಲಲ್ವ ಚಿಕ್ಕಪ್ಪಯ್ಯ? ನಾನುವೇ ಅಂಗಿ ಅನ್ಕೊಂಡಿದ್ದೆ. ಪ್ರಪಾತಕ್ಕೆ ಬಿದ್ರೂ ಹೆಂಗೋ ಏನೋ ಬದುಕು ಬಂದ್ಬಿಟ್ಟವಳೆ. ನೀಲೇಗೌಡ ಬ್ಯಾಟೆಗೆ ಹೋಗ್ಬೇಕಾದ್ರೆ ಸಿಕ್ಕಿದ್ನಾ? ಆ ಸಂಕವಂಗೆ ಸೊಪ್ಪಿನ ಗುಳ್ಳಲ್ಲಿ ಕೈ ಕಾಲು ಕಟ್ಟಿ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿಸಿ ಬೆತ್ತಲೆ ಮಾಡಿರೋ ವಿಚಾರನ್ನು ಹೇಳಿದ್ನಾ? ಸುತ್ತಮುತ್ತ ಮಾಟ ಮಂತ್ರ ಮಾಡಿ ಕಾವಲ್ ಮಡಗಿಸಿರೋದು ಹೇಳ್ದ. ಇದನ್ನ ದಿಟುವ ಸುಳ್ಳು ಅಂತ ನಾನ್ ನೋಡಕ್ ಹೋಗಿ ನಾನ್ ತಗಲಾಕೊಂಬಿಟ್ಟೆ. ಓ, ತಗ್ಲಾಕೊಂಬಿಟ್ಟ? ಅದೇನು ಅಂತ ಹೊಸಿ ಬಿಡಿಸಿ ಹೇಳ್ಬಾರ್ದ ಚಿಕ್ಕಪ್ಪಯ್ಯ? ಅದೇನಾಯ್ತು ಅಂದ್ರೆ, ಇಲ್ಲಿ ಮಾಟ ಮಂತ್ರ ಮಾಡೋರೆ ಭಯಂಕರವಾಗತ್ತೆ ಸ್ಥಳ. ನೀಲೇಗೌಡನೇ ಹೇಳೋನೆ, ಅವನು ದೊಡ್ಡ ಮಾಟಗಾರ, ದಿಗ್ಬಂಧನ ಮಾಡಿಸೋನೆ. ಹುಷಾರು. ಇಲ್ಲೇನು ಕಾಣ್ತಲ್ವಣೆ? ಕಾಣ್ತಾ ಇಲ್ಲ, ಧ್ಯಾನ ಮಾಡೋದು. ನಿನ್ಗೆ ಅಯ್ಯೋ ಅಯ್ಯೋ ಚಿಕ್ಕಪ್ಪಯ್ಯ, ನೀ ಹೇಳ್ತಾ ಇರೋದೆಲ್ಲ ದಿಟ್ವಾ? ನಮ್ಮ ಕೈಲಂತೂ ನಂಬಕ್ಕೆ ಆಯ್ತಿಲ್ಲ ನೋಡು. ಅದೆಂಗೆ ಅಂತ ಹೇಳವ? ನಾನು ಹೇಳೋದು ದಿಟ ಕಣವ. ನಾನೇ ನನ್ನ ಕಣ್ಣಾರ ನೋಡಿವ್ನಿ ಅಂತ ಹೇಳ್ತಾ ಇವನಿ. ಚಿಕ್ಕಪ್ಪಯ್ಯ, ನೀನು ಐನಾತಿ ಕಣ, ಆದ್ರೆ ಈ ಪಾಟಿ ಐನಾತಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀಲೇಗೌಡ ಬ್ಯಾಟ್ಯಾಗ ಹೋಗ್ಬೇಡ, ಆಟ ಮಾಡು ಅಂತ ಹೇಳ್ದವನು ನಾನೇ. ಅಕ್ಕ ಬಾವನ್ನ ಅವ್ರ ಹಟ್ಟಿ ಹತ್ರ ಕರ್ಕೊಂಡೋದವನು ನಾನೇ. ಅತ್ತೆ ಮಾವನ ಮಾತಿಗೆ ಕಟ್ಟು ಬಿದ್ದು ಸಂಕವನ್ ಮಾತು ಕೇಳಿ ನೀಲೇಗೌಡ ಬ್ಯಾಟ್ಯಾಗ ಹೋಗೋದಕ್ಕೆ ಒಪ್ಕೊಂಡ. ಕೆಲಸ ಕೆಡ್ತು ಅಂತ ಅನ್ಕಂಡೆ, ಆದರೆ ಆದದ್ದು ಒಳ್ಳೇದೇ ಆಯ್ತು. ಹಂಗಾರ ಈ ಅತ್ತಯ್ಯ ಮಾವಯ್ಯನ ಮಾತು ಕಟ್ಕೊಂಡು ಆ ಸಂಕವ್ವ ನೀಲೇಗೌಡನ ಬ್ಯಾಟೆ ಕಳಿಸ್ಬಿಟ್ಲೇನು? ಥೂ, ಈ ಮುದಿಗೂಬೆಗಳಿಗೇನು ದೊಡ್ಡ ರೋಗ? ಸುಮ್ಮನೆ ತೆಪ್ಪಗಿದ್ದಿದ್ರೆ ಆಯ್ತಿರ್ಲಿಲ್ವಾ? ಆಗಿದ್ದೆಲ್ಲ ಒಳ್ಳೇದೇ ಆಯ್ತು. ನೀಲೇಗೌಡ ಬ್ಯಾಟೆಗೆ ಹೋದ, ಸಂಕವ್ವ ಸೆರೆ ಸಿಕ್ಕಾಕೊಂಡ್ಲು.
ಆ ಸಂಖ್ಯೆ ಮಾಡಬಾರ್ದೆ ಮಾಡ್ತಿದ್ಲು, ಆಗ್ಬಾರದೆ ಆಗದೆ ಅವಳಿಗೆ. ಸುಪ್ನಾತಿ ಕಾಡ್ಗೆಲ್ಲ ತಾನೇ ಸುಂದ್ರಿ ಅಂತಿದ್ಲು, ಈಗ ಅವಳ ಬಾಳೆ ಬಟ ಬೆತ್ಲಾಗೈತೆ. ಅಂದ ಚಂದ ಹಾಳಾಗೋಗ್ಲಿ, ಮಾನ ಮುಚ್ಚಕ್ಕೆ ಗಿಣ್ ಬಟ್ಟೆನೂ ಇಲ್ವಲ್ಲ. ಥು ಥು, ಏನ್ ಅವಮಾನ ಅವಮಾನ. ನನ್ನ ಮಗಳು ಸಾವಿಗೆ ಸರಿಯಾದ ಸೇರು. ಚಿಕ್ಕಪ್ಪಯ್ಯ, ನೀನ್ ಸರಿಯಾಗಿ ನಿಂತ್ಕೋಬೇಕು ಅಂದ್ರೆ ಹೋಗಿ ಯಂತ್ರನೋ ತಂತ್ರನೋ ಮಾಡಿಸ್ಕಬಾ. ಇಲ್ಲಾಂದ್ರೆ ಅವನ್ ಮಾಡಿರೋ ಮಾಟ ರಾತ್ರಿ ಮಲ್ಗಿರೋವಾಗ ನಿನ್ನ ಮೆಟ್ಕೊಂಡ್ರು ಮೆಟ್ಕೋಬಹುದು. ಶಿವಪ್ಪ, ಕೊನೆಗೂ ನನ್ನ ಕೋರಿಕೆ ಕೇಳ್ಕೊಂಡು ಬ್ಯಾಟೆ ಕೊಟ್ಬಿಟ್ಟಲ್ಲ ನನ್ನಪ್ಪ. ನೀನು ಉಪಕಾರ ನಾನು ಯಾವಾಗೂ ಮರೆಯಕ್ಕಿಲ್ಲ ತಂದೆ, ಮರೆಯಕ್ಕಿಲ್ಲ. ಈ ಬ್ಯಾಟೆ ಮೊದಲೇ ಎಡೆ ನಿಂದೆಯ ನಿಂದೆಯ. ಕಂದ ಕನ್ನಯ್ಯ, ನೀನು ಎಡೆ ಇಡಬೇಕಾಗಿರೋದು ಆ ಬೇಟೆಯಾಡುಗೆಯನ್ನಲ್ಲಪ್ಪ, ನಿನ್ನಂತರಂಗದಲ್ಲಿ ಪಾಕಗೊಳ್ಳುತ್ತಿರುವ ಭಕ್ತಿ ಎಂಬ ಅಡುಗೆ. ನೀನಿಡುವ ಎಡೆಗಾಗಿ ನಾನು ಬಹಳ ದಿನಗಳಿಂದ ಕಾಯುತ್ತಿದ್ದೇನೆ. ಆ ಕಾಲ ಈಗ ಕೂಡಿ ಬಂದಿದೆ. ನೀನಿಡುವ ಎಡೆಯನ್ನು ಸ್ವೀಕರಿಸಲು ನಾನು ಓಡೋಡಿ ಬರುತ್ತಿರುವೆ. ನಿನ್ನೊಡನೆ ಹೋರಾಡಲು ಓಡಾಡಲು ಒಂದಾಗಲು. ಇದೋ ನೋಡು.